ಇಲ್ಲ ಸ್ಟಾರ್ಟಿಂಗ್ ಕಂಪ್ನಿ ಕಟ್ಟಬೇಕಾದ್ರೆ ತುಂಬಾ ಜಾಸ್ತಿ ಸ್ಯಾಲರಿನೂ ಕೊಡಕ್ಕಾಗಲ್ಲ, ಕಡಿಮೆ ಸ್ಯಾಲರಿ ಮತ್ತು ಅಂಬಿಷಿಯಸ್ ಆಗಿರೋರು ಬೇಕು ಅಂತ, ಅದನ್ನೆಲ್ಲ ಹೇಗೆ ಹುಡುಕ್ತೀರಾ? ಅಲ್ಲೂ ಒಂದು ಹೆಣ್ಮಗಳು ಸಿಕ್ಲು ನನಗೆ. ಎಲ್ಲಿ? ಸೊ ನಮ್ಮ ಮನೆ ಇದೆ, ಆ ಮನೆ ಹತ್ರನೇ ಒಂದು ಹುಡುಗಿ ಇದ್ಲು. ಲೈಕ್ ಅವಳಿಗೂ ಅವಳು ಹಿಂದಿ ಅವಳು. ಸೊ ನಾರ್ತ್ ಇಂದ ಬಂದಿದ್ದು. ನಿಮ್ಗೆ ಹಿಂದಿ ಗೊತ್ತಾ? ಹಿಂದಿ ಗೊತ್ತಿರ್ಲಿಲ್ಲ, ಹೀಗೆ ಸ್ವಲ್ಪ ಕಲಿತಾ ಇದ್ದೀನಿ. ಬಟ್ ಕರ್ಕೊಂಬಂದ್ರಿ ಅವ್ರನ್ನ? ಅವು ಏನಾದ್ರೂ ಮಾಡ್ಬೇಕನ್ನೋ ಹಂಬಲ ಇತ್ತು. ನಾನು ಪ್ರತಿದಿನ ಆಫೀಸ್ಗೆ ಹೋಗೋದು ಬರೋದನ್ನ ಕಣ್ಣರಳಿಸ್ಕೊಂಡು ನೋಡೋಳು. ಅಂದ್ರೆ ನಾನು 2011 ಅಲ್ಲಿ ಬೆಂಗಳೂರಿಗೆ ಬಂದಾಗ ಹೆಂಗಿದ್ದೆ ಅದೇ ಪರಿಸ್ಥಿತಿ. ನಾನು ಅನ್ಕೊಂಡೆ, ಆಮೇಲೆ ಎಲ್ಲೆಲ್ಲೋ ಕೆಲಸ ಹುಡ್ಕೋದ್ಲೆಲ್ಲೂ ಸಿಗ್ಲಿಲ್ಲ. ಆಮೇಲೆ ನಾನು ಓಕೆ, ನನ್ನ ಹತ್ರ ಈ ಥರ ಕೆಲಸ ನಾನು ತುಂಬ 3-4 ಕಡೆ ಮಾಡ್ತಿದ್ನಲ್ಲ, ಆಫೀಸ್ಗೆ ಹೋಗಿ ಬಂದು ಮತ್ತೆ ನೈಟ್ ಮತ್ತೆ ಕುತ್ಕೊಂಡು ಬೇರೆ ಕಂಪ್ನಿಗೆ ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಒಂದು ಗೊತ್ತಿದ್ದು, ನಾನು ಯಾವುದೇ ಕೆಲಸ ಬಿಟ್ಟು ಕಂಪ್ನಿ ಶುರು ಮಾಡಬಾರ್ದು. ಇಟ್ ಈಸ್ ನಾಟ್ ಸೇಫ್. ಕರೆಕ್ಟ್. ಆಮೇಲೆ ಸೊ ನಾನು ಕಂಪ್ನಿ ಮಾಡ್ತಿದ್ದೀನಿ ಅಂತಾನು ಯಾರ ಹತ್ರನೂ ಹೇಳ್ಬಾರ್ದು, ಅನ್ಲೆಸ್ ಐ ಪ್ರೂವ್ ಇಟ್. ಬಿಕಾಸ್ ನಾಳೆ ಒಂದು ಲೋಗೋ ಹಾಕ್ಬಿಟ್ಟು ಒಂದು ವೆಬ್ಸೈಟ್ ಹಾಕ್ಬಿಟ್ಟು ನಾನು ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದು ತುಂಬ ಈಸಿ. ಸೊ ಇದು ಒಂದು ಸ್ಟೇಜಿಗೆ ಬಂದರೆ ಹೇಳೋಣ, ಇಲ್ಲಾಂದರೆ ಇದು ಮಾಡಿದ್ದೆ ಅನ್ನೋದೇ ಯಾರಿಗೂ ಗೊತ್ತಾಗೋದು ಬೇಡ ಅಂದರೆ ನಾನು ಯೂಶ್ವಲಿ ಹಂಗೆ ಒಂದು ಕೆಲಸ ಕಂಪ್ಲೀಟ್ ಆದಮೇಲೆ ನಾನು ಹೇಳೋದು ಅದನ್ನು. ಸೊ ಆ ಮೆಥಡಾಲಜಿ ಮೇಲೆ 3 ವರ್ಷ ಆದಮೇಲೆ ನಾನು ಡಿಸ್ಕ್ಲೋಸ್ ಮಾಡಿದ್ದು ದಟ್ ಐ ಆಮ್ ದ CEO ಆ್ಯಂಡ್ ಫೌಂಡರ್ ಆಫ್ ಒನ್ ಟೆಕ್ನಾಲಜಿ ಕಂಪನಿ ಅಂತ. ಸೊ ಆ ಹುಡುಗಿ ನನಗೆ ಸಿಕ್ಕಿದ್ಲು. ನಮ್ಮದು ಒಂದು ಚಿಕ್ಕ ಡಬಲ್ ಬೆಡ್ರೂಮ್ ರೂಮಲ್ಲಿ ಒಂದು ರೂಮ್ ಇದೆ. ಸೊ ಆ ರೂಮಲ್ಲಿ ಮನೇಲಿ ಶುರುವಾಗಿದ್ದ ಇದು? ಮನೇಲೆ 1 ವರ್ಷ. ಆಫೀಸ್ ಗೀಫೀಸ್ ಎಲ್ಲ ಇಲ್ಲ, ಸ್ಟಾರ್ಟಿಂಗ್ ಆಫೀಸ್ ಇರಲಿಲ್ಲ. ಸೊ ಮನೆಯಲ್ಲೇ ಶುರುವಾಗಿದ್ದು. ಮನೆಯಲ್ಲಿ ನನ್ನ ಡೆಸ್ಕ್, ನಾನೊಂದು ಮನೆಯಲ್ಲೇ ಆಫೀಸ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಷ್ಟೇ. ನಾನು ABC ಅಂದ್ರೆ ಶಿ ವಿಲ್ ಡೂ ABC. ಸೊ ಹೇಳ್ಕೊಟ್ಟೆ. ಫಸ್ಟು ಟೈಪಿಂಗು, ಕಂಪ್ಯೂಟ್ರು ಕಲಿಸ್ಲು. ಆಮೇಲೆ ನಾನು ಹೇಳಿದ್ ಮಾಡೋಳು. ನನಗೆ ನಾನು ಮಾಡೋ ಕೆಲ್ಸಕ್ಕೊಬ್ರು ಅಸಿಸ್ಟೆಂಟ್ ಸಿಕ್ದಂಗೆ ಆಯಿತು. ಸೊ ಒಂದು ಸ್ವಲ್ಪ ಅಮೌಂಟ್ ಅವಳಿಗೆ ಪೇ ಮಾಡ್ತಾ ಇದ್ದೆ. ಆಮೇಲೆ ಅನ್ನಿಸ್ತು, ಆಮೇಲೆ ವಿ ಗಾಟ್ ಅ ಗುಡ್ ಸ್ಟಾರ್ಟ್. ಓಕೆ, ನಾನು ಹೇಳಿದ್ದೆಲ್ಲ ಅವಳು ಮಾಡಿದ್ಲು. ಅವಳಿಗೂ ಆ ಕಲಿಬೇಕನ್ನೋ ಆತ್ರ ಇತ್ತು. ಈಗ ಇದಾರ ನಿಮ್ಮ ಜೊತೆ ಅವರು? ಈಗಲೂ ಇದ್ದಾಳೆ. ಸೊ ಇವಾಗ ಹೆಂಗ್ ಕಲ್ತಿದಾರ ಅವರು? ಶಿ ಇಸ್ ದ ಸೀನಿಯರ್ ನಮ್ಮ ಟೀಮಲ್ಲಿ, ಹೈಯೆಸ್ಟ್ ಪೇಯ್ಡ್ ಸೀನಿಯರ್. ಸೊ ಆ ಥರ ಕಲಿಸ್ಲು ಅವಳು ಡೆಡಿಕೇಟೆಡ್. ನಾನು ಒಂದಿನ ಇಲ್ಲ ಅಂದ್ರು ಶಿ ವಾಸ್ ಸೋ ಡೆಡಿಕೇಟೆಡ್. ವಾಟ್ಸ್ ದ ನೇಚರ್ ಆಫ್ ದ ಜಾಬ್? ನಿಮ್ಮ ಕಂಪನಿ ಏನು ಮಾಡುತ್ತೆ ಆಕ್ಚುಲಿ? ಸೊ ನಮ್ಮದು ಕಂಪ್ನಿ ವಿ ಆರ್ ಇನ್ ಟು ಮಾರ್ಕೆಟಿಂಗ್ ಆಟೋಮೇಷನ್, ಅಂದರೆ ಟೆಕ್ನಾಲಜಿ ಆ್ಯಂಡ್ IT ಸರ್ವಿಸಸ್ ಕಂಪನಿ. ಸೊ ಇಟ್ ಈಸ್ ಲೈಕ್ ಒಂದು ಕಂಪ್ನಿ ಅಥವಾ ಎನಿ ಬಿಸ್ನೆಸ್ಗೆ ರೆವಿನ್ಯೂ ತುಂಬ ಇಂಪಾರ್ಟೆಂಟ್. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆರ್ ದ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಕಂಪನಿ. ಯಾವುದೇ ಬಿಸ್ನೆಸ್, ಒಂದು ಕಿರಾಣಿ ಅಂಗಡಿಗೆ ತಗೊಂಡ್ರು ಸೇಲ್ಸ್ ಮಾರ್ಕೆಟಿಂಗ್ ಆಗಲೇಬೇಕು, ಒಂದು ದೊಡ್ಡ ಟೆಕ್ನಾಲಜಿ ಕಂಪನಿ. ಸೊ ನನಗೆ ಅಲ್ಲಿ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಯಿತು. ಕಸ್ಟಮರ್ ಸರ್ವೀಸು, HR, ಫಿನಾನ್ಸ್ ಎಲ್ಲ ವಿಂಗ್ಸ್ ಇರುತ್ತೆ. ಬಟ್ ಒಂದು ಕಂಪ್ನಿ ನಡಿಬೇಕಂದ್ರೆ ಮಾರ್ಕೆಟಿಂಗ್ ಇರಬೇಕು ಮತ್ತು ಅದಕ್ಕೆ ಸೇಲ್ಸ್ ಆಗಬೇಕು. ದ ಪುಟ್ ಟುಗೆದರ್ ಇಟ್ ಇಸ್ ಅ ರೆವಿನ್ಯೂ ಆಪರೇಷನ್ಸ್, ರೆವಾಪ್ಸ್ ಅಂತ ಕರೀತಾರೆ. ಸೊ ನಾನು ಒಂದು ಕಂಪ್ನಿಗೆ ಬೇಕಿದ್ದು ಬಿಸ್ನೆಸ್. ಆ ಬಿಸ್ನೆಸ್ನ ವಿ ಪ್ರೊವೈಡ್, ಲೈಕ್ ವಿ ಹೆಲ್ಪ್ ಕಂಪನೀಸ್ ಟು ಜನರೇಟ್ ರೆವಿನ್ಯೂ. ಓಕೆ. ಆಮೇಲೆ B2B ಸ್ಪೇಸಲ್ಲಿ ನಮ್ಮದು ಒಂದು ಬಿಸ್ನೆಸ್ಸು. ಇನ್ನೂ ಬೇರೆ ಟೆಕ್ನಾಲಜಿ ಕಂಪನಿ, ಮೋಸ್ಟ್ಲಿ ಸ್ಟಾರ್ಟಪ್ಸ್. ಬೆಂಗಳೂರಲ್ಲಿ ಆಲ್ಮೋಸ್ಟ್ 15,000-20,000 ಪ್ಲಸ್ ಸ್ಟಾರ್ಟಪ್ಸ್ ಇದೆ. ಸೊ ಆ ಸ್ಟಾರ್ಟಪ್ಸಲ್ಲಿ ಬೇರೆ ಬೇರೆ ಸಾಫ್ಟ್ವೇರ್ ಪ್ರಾಡಕ್ಟ್ಸ್, ಸಾಸ್ ಪ್ಲಾಟ್ಫಾರ್ಮ್ಸ್ನ ಡೆವಲಪ್ ಮಾಡಿ ದೇ ಆರ್ ಡೂಯಿಂಗ್ ದೇರ್ ಓನ್ ಬಿಸ್ನೆಸಸ್ ಅಲ್ವಾ. ಸೊ ಅವರಿಗೆ ವಿ ಹೆಲ್ಪ್ ದೆಮ್ ಟು ಡೂ ಮಾರ್ಕೆಟಿಂಗ್ ಆಟೋಮೇಷನ್. ಈಗ ತುಂಬ ಟೆಕ್ನಾಲಜೀಸ್ ಡೆವಲಪ್ ಆಗಿದೆ, AI ಟೂಲ್ಸ್ ಬಂದಿದೆ. ಸೊ ಅದನ್ನೆಲ್ಲ ವಿ ಸ್ಟ್ರೀಮ್ ಲೈನ್ ದರ್ ಎಂಟೈರ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಆಪರೇಷನ್ಸ್ ಆ್ಯಂಡ್ ಎಲ್ಲ ಆಟೋಮೇಷನಿಂದ ಲೀಡ್ಸ್ ಜನ್ರೇಟ್ ಮಾಡೋದು, ಸೇಲ್ಸ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು ದೆನ್ ಕಂಪ್ಲೀಟ್ ರೆವಿನ್ಯೂ ಆಪರೇಷನ್ಸ್ನ ಸ್ಟ್ರೀಮ್ ಲೈನ್ ಮಾಡಿ ಕೊಡ್ತೀವಿ. ಏನು ಟಾರ್ಗೆಟ್ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ವಾ ನಿಮ್ಮದು? ಇಷ್ಟು ಮಾಡಬೇಕು ಅಂತ ಯಾವಾಗಲೂ ಲಕ್ಷ್ಯ ಆಯಿತು. ಈಗ ಎಷ್ಟಾಗಿದೆ? ಸೊ ಸ್ಟಾರ್ಟಿಂಗ್ ಫಸ್ಟ್ ಫೈನಾನ್ಷಿಯಲ್ ಇಯರ್ ವಿ ಕ್ಲೋಸ್ಡ್ ಅಬೌಟ್ 57 lakhs. 57 ಲಕ್ಷ ಫಸ್ಟ್ ಇಯರ್. ಸೊ ಅದಾದಮೇಲೆ ಸೆಕೆಂಡ್ ಇಯರ್ ಇಟ್ ವೆಂಟ್ ಆಲ್ಮೋಸ್ಟ್ 95 lakhs. ಥರ್ಡ್ ಇಯರ್ ಇಟ್ ಕ್ರಾಸ್ಡ್ 1.25 ಆ ಥರ. ಇದು ಫೋರ್ತ್ ಇಯರಲ್ಲಿ ಹೆಡಿಂಗ್ ಟು 2 crores ಕ್ಲೋಜರ್. ಇಲ್ಲಿ ಪಾಯಿಂಟ್ ಸೇಮ್ ಅದೇ ಹುಡುಗಿ. ಮಧ್ಯ ಐ ಇಂಟ್ರೊಡ್ಯೂಸ್ ಡಿಫ್ರೆಂಟ್ ಸರ್ವಿಸಸ್, ಡಿಫ್ರೆಂಟ್ ಸೊಲ್ಯೂಷನ್. ನನಗೆ ಗೊತ್ತಾಯ್ತು, ಓಕೆ ಮಾರ್ಕೆಟಲ್ಲಿ ಏನು ಗ್ಯಾಪ್ ಇದೆ, ಏನು ಐಡೆಂಟಿಫೈ ಮಾಡ್ಬೋದು. ಟೆಕ್ನಾಲಜಿ ಕಂಪನೀಸಲ್ಲಿ ಏನು ಲೂಪ್ ಹೋಲ್ಸ್ ಇದೆ, ಎಲ್ಲಿ ಶಾರ್ಟೇಜ್ ಇದೆ, ಆ ಥರ ರೆವಿನ್ಯೂ ಗ್ಯಾಪ್ಸ್, ಆಪರೇಷನಲ್ ಗ್ಯಾಪ್ಸ್ನ ನೋಡಿಕೊಂಡು ಅದನ್ನೇ ಸರ್ವಿಸ್ ಆಗಿ ಕೊಡೋದು. ಅಂದರೆ ಅವ್ರ ಪೇನ್ ಪಾಯಿಂಟೇ ನಮಗೆ ಆಪರ್ಚುನಿಟಿ. ಸೊ ಆ ಥರ ಮಧ್ಯ ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಮಾಡ್ತಾ ಇದ್ದೆ. ನಾನು ಪ್ರತಿದಿನ ಐ ಮೇಕ್ ಶ್ಯೂರ್ ಐ ಟೇಕ್ ಮಿನಿಮಮ್ 3 to 5 ಸೇಲ್ಸ್ ಕಾಲ್ಸ್.
ಓ ನೀವು ಪರ್ಸನಲ್ ಅಟೆಂಡ್ ಮಾಡ್ತೀರಿ? ಈಗಲೂ ನಾನೇ ಮಾಡೋದು. ಇವತ್ತು ಕೂಡ 2-3 ಸೇಲ್ಸ್ ಕಾಲ್ಸ್ ಲೈನ್ ಅಪ್ ಆಗಿದೆ. ಸೊ ಪ್ರತಿದಿನ ನಾನು ಬೇರೆ ಕಂಪ್ನಿನಲ್ಲಿ ಕಲ್ತಿದ್ದೆಲ್ಲ ತಗೊಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ನಾವು ಅನ್ಕೊಂಡ್ವಿ ನೀವು 2 ಕೋಟಿ ಬಿಸ್ನೆಸ್ ಮಾಡೋರು ಆರಾಮಾಗಿ ಕೂತಿರ್ತೀರಾ. ಸ್ಟಾರ್ಟಪ್ ಅಲ್ಲಿ ಫಸ್ಟ್ ನೀವೇ ಎಲ್ಲ ಮಾಡಬೇಕು. ಸೊ ನೀವೆಲ್ಲದಕ್ಕೂ ವಿ ಕಾಂಟ್ ಕೀಪ್ ಎಂಪ್ಲಾಯೀಸ್. ಸೊ ನನಗೆ ಈಗ ಫಿನಾನ್ಸ್ ಗೊತ್ತು, ಅಕೌಂಟ್ಸ್ ಗೊತ್ತು, HR ಗೊತ್ತು, ಆಪ್ರೇಷನ್ಸ್ ಗೊತ್ತು, ಆಲ್ಮೋಸ್ಟ್ ಸೇಲ್ಸ್ ಗೊತ್ತು, ಮಾರ್ಕೆಟಿಂಗ್ ಗೊತ್ತು. ಆಮೇಲೆ ಪ್ರಾಜೆಕ್ಟ್ ತಂದಮೇಲೆ ಆ ಪ್ರಾಜೆಕ್ಟ್ ನಾನೇ ಮಾಡೋದು. ಸ್ಟ್ರಾಟಜಿ ಪ್ಲಾನಿಂಗ್ ಮಾಡಿಬಿಟ್ಟು ಟೀಮ್ಗೆ ಎಕ್ಸಿಕ್ಯೂಷನ್ಗೆ ಕೊಡ್ತೀನಿ. ಸೊ ಆಲ್ಮೋಸ್ಟ್ ಐ ಡು ಫುಲ್ ಲೈಫ್ ಸೈಕಲ್ ಆಫ್ ದ ಕಂಪನಿ ನಾನೇ ನೋಡ್ಕೊಳ್ಳೋದು. ಆಮೇಲೆ ವೀಕೆಂಡಲ್ಲಿ ಹೋಗಿ ಆಫೀಸ್ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ಫೆಸಿಲಿಟಿ ಬರ್ತಿದ್ದೆ. ಸೊ ಆಫೀಸ್ ವಿಮೆನ್ ಲೈಕ್ ಅಡ್ಮಿನಿಸ್ಟ್ರೇಟರ್. ಸೊ ನಿಮಗೆ ಬಾತ್ರೂಮ್ ತೊಳೆಯೋದು ಗೊತ್ತು, ಬೋರ್ಡ್ ರೂಮಲ್ಲಿ ಕೂತ್ಕೊಳ್ಳೋದು ಗೊತ್ತು. ಸೊ ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪ್ರಾಜೆಕ್ಟ್ ಕೂಡ ವಿಮೆನ್ದೇ ನನಗೆ ಸಿಕ್ಕಿದ್ದು. ಓ ಹಂಗಾ? ಐ ಡೋಂಟ್ ನೋ, ಅಲ್ಲಿಂದ ಕೋಇನ್ಸಿಡೆನ್ಸ್. ಎಷ್ಟು ಕ್ಲೈಂಟ್ಸ್ ಇದ್ದಾರೆ ಈಗ ವಿ ಹ್ಯಾವ್ ಅಬೌಟ್ 48 ಆಕ್ಟಿವ್ ಕ್ಲೈಂಟ್ಸ್. ಆಕ್ಟಿವ್ ಕ್ಲೈಂಟ್ಸ್, ಬಟ್ ಟೋಟಲ್ ವಿ ಸರ್ವ್ಡ್ ಅಬೌಟ್ 80+ ಪ್ರಾಜೆಕ್ಟ್ಸ್. ಓಕೆ, ಫಸ್ಟ್ ಬಿಸ್ನೆಸ್ ಆಯ್ತಲ್ಲ, ಅದು ಅಮೌಂಟ್ ಎಷ್ಟು? ಅದು ಫಸ್ಟ್ ಪ್ರಾಜೆಕ್ಟ್ ವೈಸ್, ಫಸ್ಟ್ ಪ್ರಾಜೆಕ್ಟಿಗೆ 38,000 ಮಂತ್ಲಿ ಬಿಲ್ಲಿಂಗ್. ಅದು ಮಂತ್ಲಿ ಬಿಲ್ಲಿಂಗ್ 38,000. ಸೊ ಅಲ್ಲಿಂದ ಏನಾಗುತ್ತೆ ನಿಮಗೆ, ನಮ್ದು ಒಂದು ಪ್ರಾಜೆಕ್ಟ್ ಬಂದ್ರೆ 3 months, 6 months, 9 months, 1 year ಕೂಡ ಇರುತ್ತೆ. ನಾವು ಹೆಂಗ್ ಪರ್ಫಾರ್ಮ್ ಮಾಡ್ತೀವಿ, ಹೆಂಗ್ ರಿಸಲ್ಟ್ಸ್ ಕೊಡ್ತೀವಿ ಅನ್ನೋದ್ರ ಮೇಲೆ. ವೀಕ್ಲಿ ಮೀಟಿಂಗ್ಸ್ ಇರುತ್ತೆ, ಪ್ರಾಜೆಕ್ಟ್ ರಿವ್ಯೂಸ್ ಇರುತ್ತೆ. ಪ್ರತಿಯೊಂದಕ್ಕೂ ಆ ಪ್ರಾಡಕ್ಟ್ ಅರ್ಥ ಮಾಡ್ಕೋಬೇಕು. ಎಕ್ಸಾಂಪಲ್, ನಮ್ಮದು ಒಂದು ಪ್ರೌಡ್ ಪ್ರಾಜೆಕ್ಟ್ ಇದೆ ವಿಚ್ ಇಸ್ ಫ್ರಮ್ IIT ಕಾನ್ಪುರ್. IIT ಕಾನ್ಪುರಲ್ಲಿ ರಿಟೈರ್ಡ್ ಪ್ರೊಫೆಸರ್ ಮಿಸ್ಟರ್ ದೀಪಕ್ ಅಂತ ಇದ್ದಾರೆ. ಅವ್ರದ್ದು ಓಲ್ಡ್ ಟೀಮಿಗೆ ವಿ ಆರ್ ದ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ಸ್ ಫಾರ್ ದೆಮ್. ಎನಿವೆ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದೋಕ್ಕಾಗಿಲ್ಲ, ಬಟ್ IIT ಕಾನ್ಪುರ್ ಇನ್ನೋವೇಷನ್ದು ಒಂದು 3D ಎನ್ಕ್ಲೋನಬಲ್ ಟೆಕ್ನಾಲಜಿ ಇದೆ ಅವ್ರದ್ದು. ಸೊ ಈ ಫಿಸಿಕಲ್ ಪ್ರಾಡಕ್ಟ್ಸ್ ಇರ್ತಾವಲ್ಲ, ITC, ಗೋಡ್ರೇಜ್ ಪ್ರಾಡಕ್ಟ್ಸ್ ಅಥವಾ ಎನಿಥಿಂಗ್ ವಿಚ್ ಕನ್ಸ್ಯೂಮರ್ ಯೂಸಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಟು ಫುಡ್, ಅದು ಫೇಕ್ ಆಗಬಾರ್ದು ಅಂತ ತಡೆಯೋ ಯುನೀಕ್ ಫಿಂಗರ್ ಪ್ರಿಂಟ್ ದೇ ಇನ್ವೆಂಟೆಡ್ ಫಾರ್ ಎವ್ರಿ, ಲೈಕ್ ಹ್ಯೂಮನ್ ಫಿಂಗರ್ ಪ್ರಿಂಟ್, ಎವ್ರಿ ಪ್ರಾಡಕ್ಟ್ ವಿಲ್ ಬಿ ಹ್ಯಾವಿಂಗ್ ಅ ಡಿಜಿಟಲ್ ಐಡೆಂಟಿಟಿ. ಸೊ ಆ ಪ್ರಾಜೆಕ್ಟ್ ಐ ಕ್ರ್ಯಾಕ್ಡ್ ಇಟ್. ಸೊ ಹೌದು. ಆಮೇಲೆ ಅದು ಬಂದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ಐ ಕ್ಯಾನ್ ಕ್ರ್ಯಾಕ್ ದ ಬಿಗ್ ಡೀಲ್ಸ್. ಸೊ ಸ್ಟ್ರೀಮ್ ಲೈನ್ ಮಾಡಿದೆ, ಲೀಡ್ಸ್ ಫ್ಲೋಯಿಂಗ್ ಬರಬೇಕು, ನನಗೆ ಆಟೋಮೆಟಿಕ್ಕಾಗಿ ಮೀಟಿಂಗ್ ಶೆಡ್ಯೂಲ್ ಆಗಬೇಕು, ನಾನು ಮೀಟಿಂಗ್ ತೊಗೋಬೇಕು. ಐ ಗೋ ಟು ಎವ್ರಿ ಕಾಲ್, ಐ ಸೆಲ್ ದ ವ್ಯಾಲ್ಯೂ ವಿ ಕ್ಯಾನ್ ಬ್ರಿಂಗ್ ಟು ದ ಕಂಪನಿ. ಆಮೇಲೆ ಆ ವ್ಯಾಲ್ಯೂ ಪ್ರಪೋಸೇಷನ್, ಸೇಲ್ಸ್ ಈಸ್ ಆ್ಯಕ್ಚುಲಿ ವೆರಿ ಈಸಿ. ನೀವೊಬ್ಬರೇ ಈ ಥರ ಹೇಳಿದ್ ಕೇಳಿಸ್ಕೊಂಡ್ರೆ ನನ್ನ ಲೈಫಲ್ಲಿ ಸೇಲ್ಸ್ ತುಂಬ ಈಸಿ. ಯಾಕೆ ಈಸಿ ಅಂದರೆ, ನೀವು ಏನು ಫೇಕ್ ಮಾಡಬಾರ್ದು ಅಥವಾ ಹೈಪ್ ಆಗಿ ಮಾತಾಡೋದೇನೂ ಇಲ್ಲ. ನಿಮ್ದೇನು ಪೇಯ್ನ್ ಇದೆ, ವೇರ್ ವಿ ಕ್ಯಾನ್ ಕಮ್ ಇನ್, ಫಿಟ್ ಇನ್. ಆಮೇಲೆ ಸ್ವಲ್ಪ ಎಂಥೂಸಿಯಾಸಮಲ್ಲಿ ವಿ ಶುಡ್ ಗೋ ಎಕ್ಸ್ಟ್ರಾ ಮೈಲ್ ಟು ಸಪೋರ್ಟ್ ದ ಕ್ಲೈಂಟ್. ಕ್ಲೈಂಟ್ ಈಸ್ ಗಾಡ್, ಎನಿ ಬಿಸ್ನೆಸ್. ಕ್ಲೈಂಟ್ ಫಸ್ಟ್, ಕ್ಲೈಂಟ್ ಸೆಂಟ್ರಿಕ್ ಕಂಪ್ನಿ ಯಾವಾಗಲೂ ಫೋಕಸ್ ಮಾಡಬೇಕು. ಸೊ ನಾನು ಅಂದ್ಕೊಂಡೆ, ನಾನು ಯಾವಾಗಲೂ ಕ್ಲೈಂಟ್ಗೆ ಒಂದು ಟೈಮ್ ನಾವು ಎಲ್ಪ್ ಮಾಡೋಕ್ಕಾಗಿಲ್ಲ, ನಮ್ಮದು ಡೆಲಿವರಿ ಲೇಟ್ ಆಯಿತು ಅಂದರೆ 1 week 2 weeks ಎಕ್ಸ್ಟ್ರಾ ಬೇಕಾದ್ರೂ ವರ್ಕ್ ಮಾಡ್ತೀವಿ. ಐ ಮೇಕ್ ಶೋರ್ ಕ್ಲೈಂಟ್ ಈಸ್ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್, ಅದು ಇಂಪಾರ್ಟೆಂಟ್. ಸೊ ಅದಕ್ಕೆ ಐ ಸೆಲ್ ದ ಸೊಲ್ಯೂಷನ್ ಆ್ಯಂಡ್ ವ್ಯಾಲ್ಯೂ ದಟ್ ವಿ ಕ್ಯಾನ್ ಬ್ರಿಂಗ್ ಟು ದ ಕ್ಲೈಂಟ್. ಇಂಗ್ಲೀಷ್ ಕಲಿಬೇಕು ಆಸೆ ಆದ್ರೆ ಕಲ್ತಿರ್ಲಿಲ್ಲ. ಇವಾಗ ಮೇಡಮ್ ದಿನದ 24 ಗಂಟೆಲಿ ಒಂದು 15 hour 16 hour ಬರೀ ಇಂಗ್ಲೀಷ್ಲೇ ಮಾತಾಡ್ತಾರೆ ಅವರು. ಅಂದ್ರೆ ಕ್ಲೈಂಟ್ಸ್ ಆಗಿದ್ದಾರೆ. ಕ್ಲೈಂಟ್ಸ್ ನಮ್ದು ಅದು ಟಾಪ್ ಮೋಸ್ಟ್ ಕ್ಲೈಂಟ್ಸ್ ಇಂದ ಹಿಡಿದು ಎಲ್ಲರ ಜೊತೆ ಕಮ್ಯುನಿಕೇಶನ್ ಇಂಗ್ಲೀಷ್ ಎಲ್ಲ ಇರುತ್ತೆ. ಅಂಡ್ ಯು ಲರ್ನ್ ಎ ಲಾಟ್. ಇಂಗ್ಲೀಷ್ ಈಗ ಡೈಲಿ ರೊಟೀನ್ ಬ್ರೆಡ್ ಅಂಡ್ ಬಟರ್. ಮಾತಾಡದೇ ಇದ್ರೆ ಬಾಂಬೆ ಕ್ಲೈಂಟ್ಸ್ಗೆ ಅರ್ಥ ಆಗಲ್ಲ. ಮುಂಬೈಯಲ್ಲಿ ಕ್ಲೈಂಟ್ಸ್ ಇದ್ದಾರೆ, ಕೆನಡಾದಲ್ಲಿದ್ದಾರೆ, UAE-ನಲ್ಲಿದ್ದಾರೆ, US ಅಲ್ಲಿದ್ದಾರೆ ಕಪಲ್ ಆಫ್ ಕ್ಲೈಂಟ್ಸ್. ಆಮೇಲೆ ಈಗ ಆಲ್ಮೋಸ್ಟ್ ಎಲ್ಲ ಮೆಟ್ರೋ ಸಿಟಿ ಇಂಡಿಯಾದಲ್ಲೂ ಇದ್ದಾರೆ. ಈವನ್ ವಿ ಹ್ಯಾವ್ ಫ್ಯೂ ಕ್ಲೈಂಟ್ಸ್ ಫ್ರಮ್ Tier 2 cities, ಜೈಪುರಿಂದ, ಮ್ಯಾಂಗ್ಳೂರಿಂದ ಇದ್ದಾರೆ. ಮತ್ತು ದೊಡ್ಡ ಮುಂಬೈಯಲ್ಲಿ ಮೆಜಾರಿಟಿ ಇರೋದು ಕ್ಲೈಂಟ್ ಬೇಸು. ಸೊ US-ಇಂದ ಒಂದು 4-5 ಕ್ಲೈಂಟ್ಸು. ಈಗ ಫಸ್ಟ್ ಟೈಮ್ ಕೇರಳದಿಂದ ಸೆಕೆಂಡ್ ಪ್ರಾಜೆಕ್ಟ್ ಕೊಚಿಯಿಂದ ತಗೊಂಡಿದ್ದು. ಭಗವಂತ ನಿಮ್ಮನ್ನ ಈ ಥರದೆಲ್ಲ ಮಾಡಲಿ ಅಂತಲೇ ಹಿಂಗೆ ಉಳಿಸಿದ್ದಾರೆ ಅನ್ಸುತ್ತೆ. ಗೊತ್ತಿಲ್ಲ, ಬಟ್ ಅಷ್ಟು ಬಂದಮೇಲೆ ದೆನ್ ಐ ಡಿಸೈಡೆಡ್, ಓಕೆ ನನಗೆ ಆ್ಯಕ್ಚುಲಿ CEO ಅಲ್ವಾ, ಅಫಿಷಿಯಲಿ ಕಂಪ್ನಿ ನಡೀತಿದೆ, ಒಂದು ಸ್ವಲ್ಪ ಜನ ಇದ್ದಾರೆ ಅಲ್ವಾ, ಓಕೆ ನಾನು ಈಗ ಐ ಕ್ಯಾನ್ ಟೆಲ್ ದಟ್
ಜಾಬ್ ರಿಸೈನ್ ಮಾಡಿ ಹೇಳ್ಬೋದು ಇದನ್ನೆಲ್ಲರಿಗೂ. ಹಾ, ಸೊ ಆ ಮಿಡ್ ಅಲ್ಲಿ ಜಾಬ್ ರಿಸೈನ್ ಮಾಡಿದೆ. ನಮ್ದು ಯಾವಾಗ 1 year ಟಚ್ ಆಯ್ತು ಅವಾಗ ನಾನು ಜಾಬ್ ರಿಸೈನ್ ಮಾಡಿದೆ. ರಿಸೈನ್ ಮಾಡಿದಾಗ ಅವ್ರಿಗೆ ಹೇಳ್ದೆ, ಐ ಆಮ್ ವೆರಿ ಸಾರಿ, ಬಟ್ ನಾನು ನಿಮ್ಗೆ ಏನು ಕೆಲಸ ಮಾಡ್ಕೊಡ್ಬೇಕು ಅದು ಮಾಡ್ಕೊಟ್ಟಿದ್ದೀನಿ, ಬಟ್ ಐ ಆಮ್ ಆಕ್ಚುಲಿ ಹ್ಯಾವ್ ಅ ಓನ್ ಬಿಸ್ನೆಸ್ ಅಂತ ಹೇಳಿದಾಗ ಹಿ ವಾಸ್ ಸೋ ಪ್ರೌಡ್. US ವಿನೋದ್ ಅಂತ ಒಬ್ರು, ವಿನೋದ್ ರೆಡ್ಡಿ ಅಂತ, ಹಿ ವಾಸ್ ರಿಸೈಡಿಂಗ್ ಇನ್ US. ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಇಟ್, ಬಿಕಾಸ್ ಅವ್ರ ಜಾಬು ಬ್ಯಾಕಪ್ ನನಗೆ. ಅವ್ರ ಬ್ಯಾಕಪ್ ಇಂದ ನನ್ನ ಕಮಿಟ್ಮೆಂಟ್ಸು EMIs ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಿದ್ದು ನಾನು. ಸೊ ಅಲ್ಲಿ ರಿಸೈನ್ ಮಾಡಿ ಅವ್ರಿಗೆ ಹೇಳಿದ್ಮೇಲೆ ಆಮೇಲೆ ಅದೇ ಬಿಸ್ನೆಸ್ಸೇ ನಾನು ಮಾಡಿದ್ದು ಬೇಸಿಕಲಿ. ಅಂದರೆ ಲೈಕ್ ನಂದು ಪ್ರೀವಿಯಸ್ ಕಂಪ್ನೀಸ್ 3 ಇತ್ತಲ್ಲ ನಾನು ಕೆಲಸ ಮಾಡಿದ್ದು, ಅದೆಲ್ಲ ಸರ್ವಿಸಸ್ನು ನನ್ನ ಕಂಪ್ನಿನಲ್ಲಿ ಕೊಡ್ತೀನಿ. ಇನ್ನು ಮೋರ್ ಅಡ್ವಾನ್ಸ್ ಸ್ಟೇಜ್ ಅದಕ್ಕೆ ಕಲ್ತಿದ್ದೇ ಮಾಡಿದ್ದು ಬೇಸಿಕಲಿ. ಇವಾಗ ಏನನ್ಸುತ್ತೆ ವೆನ್ ಯು ಲುಕ್ ಬ್ಯಾಕ್, ವಾಟ್ ಯು ಫೀಲ್? ಎಲ್ಲಿದ್ದೆ ಶಿವನಗೆರೆ, ಎಲ್ಲಿಯ ಮಂಜುಶ್ರೀ, ಪುಟಾಣಿ ಗುಡಿಸ್ಲು? ನಮ್ಮೂರಿಗೂ ನಮ್ಮೂರಲ್ಲಿ ಜನಕ್ಕೇನು, ಈಗೋದ್ರೂ ಊರಾಗ ನಾರ್ಮಲ್ ಆಗಿ ಹೋಗೋದು ಬರೋದು ಅಷ್ಟೇ. ಬಟ್ ಈಗಲೂ ಜನಕ್ಕೇನು ಅಷ್ಟು ನಾನು ಹೇಳ್ಕೊಂಡಿಲ್ಲ, ನೆಸೆಸಿಟಿ ಇಲ್ಲ ಹೇಳ್ಕೊಡೋದು. ಕಷ್ಟದಲ್ಲಿನೂ ಇರಲಿಲ್ಲ ಅಂದಮೇಲೆ ಈಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಷ್ಟೇ. ಬಟ್ ಊರಿಗೆ ಹೋದಾಗ ಅನಿಸುತ್ತೆ, ಅಂದರೆ ಈಗ ನೋಡ್ತೀನಲ್ವಾ, ಆವಾಗ ನಮಗೆ ನಮ್ಮ ಅಪ್ಪಗೆ ತೋಟ ಇರಲಿಲ್ಲ, ತೋಟದ ಮನೆ ಹುಡುಗಿರ್ನ ನೋಡಿದ್ರೆ ಒಂಥರ ನನಗೆ ಕೇಳಿ ಈಗ ಸುಮ್ಮನೆ ಎಷ್ಟು ಎಕರೆ ಇದೆ ಅಂತ ಇವ್ರ ಹತ್ರ. ಬಟ್ ಆ ಹೆಮ್ಮೆ ಈಗ ಇಲ್ವಾ? ಈಗ ಅಫ್ಕೋರ್ಸ್ ನೀವು ಇವ್ರು ಜಮೀನು ತಗೊಂಡಿರ್ತೀರ ಅಂತ. ಸೊ ಫಸ್ಟ್ ರೆವಿನ್ಯೂನಲ್ಲೇ ಜಮೀನು ಹಸ್ಬೆಂಡ್ ನಾವು ಸೇರಿಬಿಟ್ಟು ಜಮೀನು ತೊಗೊಂಡ್ವಿ. ಈಗ 4 ಎಕರೆ ಜಮೀನು, ವೀಕೆಂಡ್ ಫಾರ್ಮರ್, ವೀಕ್ಲಿ CEO ಥರ. ನೋಡಿ ಹೆಂಗಿದೆ ಪ್ಯಾಷನ್ ಅದೀಗ. ಸೊ ಮಾಡಬೇಕು ಅಂತ, ಯಾಕಂದರೆ ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ವಿ ಯೂಸ್ ಟು ಹ್ಯಾವ್ ಅ ಡಿಸೈನರ್ ಇನ್ ಹೌಸ್. ಈಗ ಐ ರಿಮೂವ್ಡ್ ಅ ಡಿಸೈನರ್ ಬಿಕಾಸ್ AI ಕ್ಯಾನ್ ಡೂ ದಟ್, ಅಂದರೆ ಕಟ್ ಮಾಡುತ್ತೆ ಕಾಸ್ಟ್ ನನಗೆ. ಸೊ ನನಗೆ ಈಗ ಡಿಸೈನರ್ ನೆಸೆಸಿಟಿ ಇಲ್ಲ. ಆ್ಯಂಡ್ ಈ ಫ್ಯೂಚರ್ ಈ ಜಾಬ್ಗೆ ಎಲ್ಲ ಬಿಸ್ನೆಸ್ಗೂ ಇದೆ. ಬಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಸೋ ಮಚ್ ಟ್ರೈನ್ಡ್, AI ಮತ್ತೆ ನೀವು ಟ್ರೈನ್ ಆಗಬೇಕು. ಆ್ಯಂಡ್ ಅಗ್ರಿಕಲ್ಚರ್ ಈಸ್ ದ ಫ್ಯೂಚರ್. ಟೆಕ್ನಾಲಜಿ ಬಗ್ಗೆನೂ ಸ್ಟಡಿ ಮಾಡಬೇಕು ಅನ್ನೋದಿದೆ. ಈಗಲೂ ಕಲಿಬೇಕು ಅನ್ನೋದು ತುಂಬ ಇದೆ. ಸೊ ಬೇರೆ ಬೇರೆ ಟೆಕ್ನಾಲಜೀಸ್ ಕಲಿಬೇಕು, ಬೇರೆ ಮಾರ್ಕೆಟ್ಸ್ ರೀಜನ್ಸ್ನ ಟ್ಯಾಪ್ ಮಾಡಬೇಕು, ಕಂಪ್ನಿನ ಮುಂದೆ ತೊಗೊಂಡೋಗ್ಬೇಕು ಅನ್ನೋದಿದೆ. ಅಟ್ ದ ಸೇಮ್ ಟೈಮ್ ಎಂಪವರ್ ಯೂತ್ಸ್, ಲೈಕ್ ನಮ್ಮ ಥರ ಬೇರೆ ಬೇರೆ ಊರಿಂದ ಬಂದಿರೋರು ಹುಡುಗಿರು. ಮೇಜರ್ಲಿ ನನ್ನ ಕಂಪ್ನಿನಲ್ಲಿ ಈಗೆಲ್ಲ ಹೆಣ್ಮಕ್ಳೇ ಇರೋದು. ಬಟ್ 100ಕ್ಕೆ 100ರಷ್ಟು ಹೆಣ್ಮಕ್ಳು, 100% ಹೆಣ್ಮಕ್ಳು. ಓಕೆ. ಸೊ ಎಂಪವರ್ ಮಾಡಬೇಕು ಅವ್ರನ್ನ. ಯಾರು ನಿಮ್ಮನ್ನ ರೀಚ್ ಆಗಬೇಕು ಈ ಪಾಡ್ಕಾಸ್ಟ್ ನೋಡಿ ಅನ್ಸಿದ್ರೆ ಹೆಂಗ್ ರೀಚ್ ಆಗೋದು ನಿಮ್ಮನ್ನ? ವೆಬ್ಸೈಟಲ್ಲಿ ಡೈರೆಕ್ಟ್ ಮೀಟಿಂಗ್ ಸ್ಕೆಡ್ಯೂಲ್ ಮಾಡ್ಬೋದು ನಮ್ದ್ರಲ್ಲಿ. ಸೊ ನಿಮ್ಮ ವೆಬ್ಸೈಟ್ ವಿಸಿಟ್ ಮಾಡ್ಬೋದು. ಓಕೆ, ನಾವು ಮಾತಾಡ್ತಿರ್ಬೇಕಾದ್ರೆ ಕೆಳಗಡೆ ಅವ್ರ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತೀನಿ ನಾನು. ಬಿಕಾಸ್ ಯಾರೋ ಈ ಥರ ಇನ್ಯಾರೋ ಹೆಣ್ಮಗಳು ಇನ್ನೆಲ್ಲೋ ಕೂತಾಗ ನಾನು ಈ ಥರ ಆಗಬೇಕು ಅಕ್ಕನ ಥರ ಅಂತೆಲ್ಲ ನೋಡ್ತಿದ್ರೆ ಅವರೆಲ್ಲ ಕರಿತಿರ್ತಾರೆ, ದೊಡ್ಡವ್ರ ಅಕ್ಕ ಅಂತಾರೆ. ಮೇ ಬಿ ನಿಮ್ಮನ್ನೆಲ್ಲ ಹಂಗೆ ಕರಿತಿರ್ತಾರೆ. ಆಫೀಸಲ್ಲಿರೋರು ಅಂತಾರೆ ಅಕ್ಕ ಅಂತಾರೆ, ಮ್ಯಾಮ್ ಅಂತಾರೆ, ಮಂಜು ಅಂತಾರೆ. ಓಕೆ, ಸೊ ಆ ಥರದವ್ರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಇಲ್ಲ, ನಾನು ಇನ್ ಮೀನ್ ಟೈಮ್ ಐ ಸ್ಟಾರ್ಟೆಡ್ ಟೀಚಿಂಗ್ ಅಂದ್ರೆ ನಾನು ಟೀಚಿಂಗ್ ಈಗ ಮೊದಲು ಲೆಕ್ಚರಿಂಗ್ ಮಾಡ್ತಿದ್ನಲ್ವಾ. ಸೊ ಓಕೆ, ಈಗ ಕಾಲೇಜ್ ಯೂನಿವರ್ಸಿಟೀಸ್ ಇಂದ ಅಂದ್ರೆ ಲೈಕ್ ಫ್ರೆಶ್ ಗ್ರಾಜುಯೇಟ್ಸ್, BBM, BBA, BCom, MBA ಫ್ರೆಷರ್ಸು ಗೆ ಟ್ರೈನ್ ಕೂಡ ಮಾಡ್ತೀನಿ. ಇಂಟರ್ನ್ಶಿಪ್ಸ್ ಬರ್ತಾರೆ ನಮ್ಮ ಆಫೀಸಿಗೆ. ಸೊ ಅವರಿಗೆ ಈಗ ಏನಾಗಿದೆ ಅಂದರೆ ನಮ್ಮ ಥರನೇ ಈ ಮೇ ಬಿ 15 ವರ್ಷ ನಾವು ಮುಂದೆ ಬಂದಿರ್ಬೋದು, ಬಟ್ ಸಿಚುವೇಶನ್ ಈಸ್ ಸ್ಟಿಲ್ ದ ಸೇಮ್. ಎಷ್ಟೋ ಜನ ಹೆಣ್ಮಕ್ಳು ಅಥವಾ ಹುಡುಗರಿಗೆ ಗೈಡ್ ಮಾಡೋರು ಇರಲ್ಲ. ನಾವು ಅವ್ರು MBA ಮಾಡಿದ್ದಾರೆ, ಬಟ್ ಮತ್ತೆ ಮುಂದೇನು ಗೊತ್ತಿಲ್ಲ ಅವರಿಗೆ. ಸೊ ಅದು ಮೇ ಬಿ ಬೆಂಗಳೂರಲ್ಲಿ ಅವೇರ್ನೆಸ್ ಇರುತ್ತೆ, ಬೆಂಗಳೂರಲ್ಲಿ ಆಪರ್ಚುನಿಟೀಸ್ ಇದೆ, ಪಕ್ಕದ ಬೀದಿನಲ್ಲೇ ಒಂದು ಇಂಟರ್ನ್ಶಿಪ್ ಸಿಗುತ್ತೆ. ಬಟ್ ತುಮಕೂರು, ಮೈಸೂರು Tier 2 ಸಿಟೀಸಲ್ಲಿರೋರು, ಮಧುಗಿರಿ, ಶಿರಾ ಅಂತ Tier 3 ಟೌನಲ್ಲಿರೋರಿಗೆ ಇಂಟರ್ನ್ಶಿಪ್ ಮಾಡ್ಬೇಕು. ಇಂಟರ್ನ್ಶಿಪ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಸೊ ಫ್ರೆಶ್ ಒಂದು ಕೋರ್ಸ್ ತಗೋಬೇಕು, ಗೊತ್ತಿರಲ್ಲ. ಆಮೇಲೆ ಡಿಗ್ರಿ ಇಸ್ ಜಸ್ಟ್ ಅ ಸರ್ಟಿಫಿಕೇಟ್, ಅದರಿಂದ ಒಂದು ಡೋರ್ ಓಪನ್ ಆಗ್ಬೋದು ಬಿಟ್ರೆ ಅದರಿಂದ ಬೆಂಗಳೂರಲ್ಲಿ ಭವಿಷ್ಯದ ಬಾಗಿಲು ತೆಗಿಯಲ್ಲ. ಒಂದು ಸ್ಕಿಲ್ ಈಗ ಹೆಂಗೆ ಹಳೆ ಕಾಲದಲ್ಲಿ ಕೈ ಕಸಬು ಅಂತ ಇರ್ತಿತ್ತಲ್ವಾ, ಈಗ ಸ್ಕಿಲ್ ಅಷ್ಟೇ ಅಪ್ಗ್ರೇಡ್ ಆಗಿದೆ ವರ್ಡ್. ಸ್ಕಿಲ್ ಕಲ್ಕೋಬೇಕು, ಸ್ಕಿಲ್ಡ್ ಎಂಪ್ಲಾಯೀಸ್ ಸಿಗ್ಬೇಕು, ಸ್ಟ್ರಾಟಜಿಕ್ ಆಗಿರ್ಬೇಕು, ಎಂಥೂಸಿಯಾಸಮ್ ಇರಬೇಕು, ಕಲಿಬೇಕನ್ನೋ ಆ ಥರ ಅಂತೂ ಇರಲೇಬೇಕು. ಆ ಥರದವ್ರಿಗೆ ಇದ್ದಾರೆ ಆ್ಯಕ್ಚುಲಿ, ಬಟ್ ಅವ್ರಿಗೆ ಅವಕಾಶ ಇಲ್ಲ. ತುಂಬ ಪೋರ್ಟಲ್ಸ್ ಇದೆ, ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಫ್ರೀ ಆಗಿರೋದು ಇದೆ, ಆದರೆ ಗೈಡೆನ್ಸ್ ಇಲ್ಲ.
ಸೊ ನಾನು ಅದಕ್ಕೆ ಟ್ರೈನ್ ಮಾಡೋಣ ಅವ್ರು ಆ ಥರದವ್ರಿಗೆ ಅಂತ ಪ್ಲ್ಯಾನ್ ಮಾಡಿ ಐ ಕಾಲ್ಡ್ ಇಂಟರ್ನ್ಶಿಪ್ಸು. ಈಗಲೂ ಇಂಟರ್ನ್ಶಿಪ್ಸ್ಗೆ ಬರ್ತಾ ಇರ್ತಾರೆ, 1 ಮಂತ್ ಟ್ರೈನ್ ಆಗ್ತಾ ಇರ್ತಾರೆ, ಹೋಗ್ತಾ. ಐ ಡೋಂಟ್ ಟೇಕ್ ಎನಿ ಫೀಸ್. ಓ ಹೌದಾ? ನಾನೇನು ಫೀಸ್ ತಗೊಳ್ಳಲ್ಲ, ಬರ್ತಾರೆ, ಆಫೀಸಲ್ಲಿ ಜಾಗ ಕೊಡ್ತೀವಿ, ಕಲಿತಾ ಹೋಗ್ತಾರೆ ಅಷ್ಟೇ. ಬಟ್ ಅಫಿಷಿಯಲ್ ಆಗಿ ನಾನು ಕಲ್ತ್ಕೋಬೇಕು ಆ ಥರ ಆ್ಯಕ್ಚುಲಿ ಪ್ಲ್ಯಾನ್ ಇದೆ. ಬ್ಲೂಟಫಿ ಅಕಾಡೆಮಿ ಅಂತ ಅಫಿಷಿಯಲ್ ಆಗಿ ಮಾಡಿ ಟ್ರೈನ್ ಬ್ಯಾಚ್ ಆಫ್ ಪೀಪಲ್ ಕಾಲೇಜ್ Tier 2 Tier 3 ಟೌನ್ಸ್ಗೆ ವಿಸಿಟ್ ಮಾಡಿ ಟ್ರೈನ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದೆ ಆ್ಯಕ್ಚುಲಿ. ಬಟ್ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಮಾಡೋಕ್ಕಾಗ್ತಿಲ್ಲ. ಯಾರ್ಯಾರು ಬರ್ತಾರೆ ಅವ್ರಿಗೆ ಕಲಿಸ್ತಾ ಇದ್ದೀನಿ. ಇವಾಗ ಅಪ್ಪ ಅಮ್ಮಂಗೆ ಎಷ್ಟು ಪ್ರೌಡ್ ಇದೆ ನಿಮ್ಮ ಮೇಲೆ? ಅಪ್ಪ ಅಮ್ಮ ಹ್ಯಾಪಿಯಾಗಿದ್ದಾರೆ, ಹೆಮ್ಮೆ ಇದೆ ನನ್ನ ಮೇಲೆ. ಬಟ್ ಅಪ್ಪಂಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ನನ್ನ ಮಗಳಿಗೆ ನಾನು ಕೊಟ್ಟಿರೋ ಯಾವ ಫ್ರೀಡಮ್ನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅನ್ನೋದು ಗೊತ್ತಿತ್ತು. ಬೆಂಗಳೂರಲ್ಲಿ ಡೇ 1ಇಂದನೂ ಇವತ್ತಿನವರೆಗೂ ಐ ಆಲ್ವೇಸ್ ಮೇಕ್ ಶೋರ್ ನಂದೊಂದು ಬೌಂಡರಿ ಇದೆ, ಅದನ್ನು ನಾನು ದಾಟಬಾರ್ದು ಅನ್ನೋದು ಕ್ಲಾರಿಟಿ ಇತ್ತು ನನಗೆ. ಈಗ ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ತೀರಾ, ಈಗ ಹಾಂ, ಹೆಂಗೆ ಅನ್ಸುತ್ತೆ? ಅವ್ರೇನು ಫೀಲ್ ಮಾಡ್ತಾರೆ? ಕಾರು ತಗೊಂಡು ಡ್ರೈವ್ ಮಾಡಿಕೊಂಡು ಬೇಕಾದರೆ ಹೋಗ್ತೀನಿ. ಇವಾಗ ನಾನು ಡ್ರೈವರ್ ಬೇರೆ ಇದ್ದಾರೆ? ಡ್ರೈವರ್ ಇಲ್ಲ, ಡ್ರೈವ್ ನಾನೇ ಮಾಡ್ತೀನಿ. ಓಕೆ. ಯಾವಾಗಲಾದ್ರು ಮೆಜೆಸ್ಟಿಕ್ ಕಡೆ ಹೋದಾಗ ಅದೇ ದುರ್ಗಾ ದೇವಿ ದೇವಸ್ಥಾನ ಮುಂದೆ ಹೋಗಿದ್ದೀರಿ? ಹಾಂ, ನಾನು ಆಲ್ಮೋಸ್ಟು ಇಯರ್ಲಿ ಒನ್ಸ್ ಆದರೂ ಹೋಗ್ತೀನಿ. ನಾನು ಆ್ಯಕ್ಚುಲಿ ನಮಗೆ ಊರಿನ ಕಡೆ ಒಂದು ಊರಿಗೆ ಒಂದು ಗ್ರಾಮ ದೇವತೆ ಅಂತ ಇರುತ್ತಲ್ವ. ಸೊ ಬೆಂಗಳೂರಲ್ಲಿ ನಾನು ಏನೇ ಮಾಡಿದ್ರು ಫಸ್ಟು ಆ ಊರಿನ ಗ್ರಾಮ ದೇವತೆಗೆ ಕೈ ಮುಗಿಬೇಕು, ಅವ್ರ ಪರ್ಮಿಷನ್ ಕೇಳಬೇಕು, ಅವ್ರಿಗೆ ಒಪ್ಪಿಸ್ಬೇಕು ಅನ್ನೋದು ಮೈಂಡ್ ಸೆಟ್ ಆ ಥರ ಇದೆ. ಸೊ ನಾನು ಕಂಪ್ನಿ ಸ್ಟಾರ್ಟಿಂಗ್ ಮಾಡಿದ್ದಾದ್ಮೇಲೆ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವಿಗೆ. ಹಾಂ, ಹೌದಾ? ಸೊ ಕೆಲವೊಂದ್ಸತಿ ಹೋಗೋಕ್ಕಾಗಿಲ್ಲ ಅಂದರೆ ಪ್ರತಿದಿನ ನಾನು ನೆನೆಸ್ಕೊತೀನಿ, ಪ್ರತಿದಿನ ಪೂಜೆ. ಸೊ ಒಟ್ಟಿನಲ್ಲಿ ಈ ಸಿಟಿ ನಿಮ್ಮನ್ನು ಕೈ ಹಿಡ್ದಿದೆ? ಹಾಂ, ಕೈ ಹಿಡ್ದಿದೆ. ಬಟ್ ಹಾರ್ಡ್ ವೇ, ತುಂಬ ಹಾರ್ಡ್ ವೇ. ತುಂಬ ದಾರಿಗಳು ಓಪನ್ ಮಾಡಿ ನೋಡು, ನಿನ್ಗೆ ಇಷ್ಟು ಅವಕಾಶ ಇದೆ, ನೀನು ಪಡ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಮದುವೆ ಆಗಿದೆ ಅಂತ ಸೆಟ್ಲಾಗೋದು, ಅಥವಾ ಊರಿಗೆ ವಾಪಸ್ ಹೊಡೋಗಿದ್ದಿದ್ರೆ ಎದ್ರುಕೊಂಡು, ಅಥವಾ ಇಲ್ಲೇನಾದರೂ ಅನಾಹುತ ಆಗಿದ್ದಿದ್ರೆ, ಏನು ಬೇಕಾದ್ರೂ ಆಗ್ಬೋದು ಬೆಂಗಳೂರಲ್ಲಿ. ಬಟ್ ನೀವು ಇದು ನನಗೆ ಕೈ ಬಿಡಲಿಲ್ಲ ಬೆಂಗಳೂರು ಆ್ಯಕ್ಚುಲಿ. ಅವಾಗಿಂದ ಈ ಇಂಟರ್ವ್ಯೂನಲ್ಲಿ 1.5-2 ತಾಸು ಮಾತಾಡಿದ ಮೇಲೂ ನೋಡಿ, ನೀವು ನಿಮ್ಮ ಎಮೋಷನ್ಸ್ ಎಲ್ಲ ಹೇಳ್ತಿದ್ದೀರಿ, ಬಟ್ ನಿಮ್ಮ ಮೇಲೆ ಮುಖದಲ್ಲಿರೋ ನಗು ಮಾತ್ರ ಬಿಟ್ಕೊಡಲ್ಲ ನೀವು. ಯಾವಾಗಲೂ ಹಂಗೆ ಇರೋದು ನಾನು ಆಲ್ಮೋಸ್ಟ್. ಮೊದಲಿಂದನೂ ಹಾಗೇನಾ? ಹಾಂ, ಹೌದು. ಆಲ್ವೇಸ್ ಎನರ್ಜೆಟಿಕ್ ಆ್ಯಂಡ್ ಅಳೋಕೆ ಏನಿದೆ ಅದನ್ನು ಹ್ಯಾಪಿ ಮಾಡಲೇ ಹೇಳ್ತೀರಾ ನೀವು? ಹೌದು. ಅಂದರೆ ಆಫೀಸಲ್ಲಿ ಆಗಲಿ ಎಲ್ಲೇ ಆಗಲಿ ಆಲ್ಮೋಸ್ಟ್ ನಾನು ಅದೇ ಥರ ಇರ್ತೀನಿ. ಗುಡ್. ಯಾ. ಸೊ ಯು ಆರ್ ಇನ್ಸ್ಪೈರ್ಡ್. ತುಂಬ ಜನಕ್ಕೆ ನೀವು ಇನ್ಸ್ಪಿರೇಷನ್ ಕೊಡಬಲ್ಲಿರಿ, ಬಿಕಾಸ್ ತುಂಬ ಜನ ಹೆಣ್ಮಕ್ಳು ನೋಡ್ತಿರ್ತಾರೆ, ಎಸ್ಪೆಷಲಿ ರೂರಲ್ ಸೈಡಿಂದ ತುಂಬ ಡ್ರೀಮ್ಸ್ಗಳನ್ನು ಅಥವಾ ತುಂಬ ಅಂದರೆ ಏನೋ ಒಂದು ಚಾಲೆಂಜ್ಗಳನ್ನು ಸ್ವೀಕರಿಸಿ ಬೆಂಗಳೂರು ಬಂದಿರ್ತಾರೆ. ಅವ್ರಿಗೆಲ್ಲ ಏನು ಹೇಳೋಕೆ ಬಯಸ್ತೀರಿ? ಫಸ್ಟ್ ಎಲ್ಲರೂ ಯೂತ್ಸ್ ಬೇಸಿಕಲಿ, ಅಥವಾ ಹಳ್ಳಿ ಕಡೆಯಿಂದ ಬಂದವರು ನಮ್ಮಂಥವ್ರು, ಈ ಬೇರೆ ಕಿಡ್ಸ್ ಇರ್ತಾರಲ್ವ, ಈ ಫಾಲೋ ಮೈ ಫ್ಯಾಷನ್ನು ಅಥವಾ ಐ ಕ್ವಿಟ್ ಇನ್ಸ್ಟಾಗ್ರಾಮ್, ಈಗ ತುಂಬ ಲಕ್ಷಾಂತರ ಜನ ಯೂಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಯೂತ್ಸ್. ಬಟ್ ಅದರಲ್ಲಿ ಎಷ್ಟು ಜನ ಲಿಂಕ್ಡ್ಇನ್ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದರೆ ಯೂತ್ಸ್ಗೆ ಅಥವಾ ಪ್ರೊಫೆಷ್ನಲ್ಸ್ಗೆ ಲಿಂಕ್ಡ್ಇನ್ ತುಂಬ ಇಂಪಾರ್ಟೆಂಟ್. ಸೊ ಅವರು ದೊಡ್ಡ ದೊಡ್ಡ ನೆಟ್ವರ್ಕ್ ಮಾಡ್ಕೋಬೋದು, ಆಪರ್ಚುನಿಟೀಸ್ ನೋಡ್ಬೋದು. ಆಮೇಲೆ ಅವ್ರು ಆಲ್ಮೋಸ್ಟ್ ಟೈಮ್ನ ದೇ ಹ್ಯಾವ್ ಟು ಡೂ ರಿಸರ್ಚ್. ಓಕೆ, ನನಗೆ ಎಲ್ಲಿ ಅವಕಾಶ ಸಿಗುತ್ತೆ, ಚಿಕ್ಕದೋ ದೊಡ್ಡದೋ, ಫಸ್ಟು ಹೋಗಿ ಸೇರ್ಕೊಬಿಡಿ ಅಲ್ಲಿಂದ ಮತ್ತೆ ಇನ್ನೊಂದು ಡೋರ್ ಓಪನ್ ಆಗುತ್ತೆ. ಇಟ್ಸ್ ಆಲ್ವೇಸ್ ನಮ್ಗೆ ಯಾವುದು ಬೇಗ ಸಿಗಲ್ಲ. ಸೊ ನಮ್ಮಂಥವ್ರಿಗೆಲ್ಲ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋದರೆ ಮಾತ್ರನೇ ಸಿಗೋದು. ಡೋಂಟ್ ಲಾಂಗ್ ಜಂಪ್ ಮಾಡಬಾರ್ದು. ಫಸ್ಟ್ ಥಿಂಗ್ ಸ್ಕಿಲ್ಸ್, ಕಮ್ಯುನಿಕೇಷನ್ನು ಇಂಪ್ರೂವ್ ಮಾಡ್ಕೊಬೇಕು. ಇನ್ನೊಂದು ಓವರ್ ಥಿಂಕಿಂಗ್ ಮಾಡ್ತಾರೆ ಒಬ್ರು. ಒಂದು ಚಿಕ್ಕ ಫೇಲ್ ಆದರೆ ಸಾಕು, ಫುಲ್ ಓವರ್ ಥಿಂಕಿಂಗ್, ಅದರಲ್ಲೇ ಒಂದು 6 months ಕಳಿಸ್ಬಿಡೋದು. ಸೊ ಲೈಫ್ಗೆ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಓವರ್ ಥಿಂಕ್ ಮಾಡಿಕೊಂಡು. ಆದಮೇಲೆ ಇನ್ನೊಂದು ಹೇಳ್ತಾರೆ ಟೇಕ್ ರಿಸ್ಕ್ ಅಂತ. ರಿಸ್ಕ್ ಕೂಡ ಕ್ಯಾಲ್ಕುಲೇಟಿವ್ ಆಗಿ ತೊಗೋಬೇಕು. ಸೊ ಎಕ್ಸಾಂಪಲ್, ನನ್ನ ಫ್ಯಾಮಿಲಿ ಹಿಂಗಿದೆ, ನಾನು ಈಗ ಈ ಕೆಲಸ ಬಿಟ್ಟು ರಿಸ್ಕ್ ತೊಗೊಂಡು ಬಿಸ್ನೆಸ್ ಮಾಡ್ತೀನಿ ಅಂದರೆ, ಇನ್ ಕೇಸ್ ಅದು ವರ್ಕ್ ಆಗಿಲ್ಲ ಅಂದರೆ ಮತ್ತೆ ತುಂಬ ಸಾಲ ಮಾಡಿಕೊಂಡು ಬೀದಿಗೆ ಬರೋ ಪರಿಸ್ಥಿತಿ ಆಗುತ್ತೆ. ಈ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕು, ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತಾ ಆಗಲ್ವಾ ಅನ್ನೋದು. ಯಾವಾಗಲೂ ಆದರೂ ಆಲ್ವೇಸ್ ಹ್ಯಾವ್ ಅ ಬ್ಯಾಕಪ್ ಫಾರ್ ಬ್ಯಾಕಪ್. ಸೊ ಪ್ಲ್ಯಾನ್ ಎ ಇದೆ ಅಂದರೆ ಪ್ಲ್ಯಾನ್ ಬಿ ಇರಬೇಕು. ಇಲ್ಲ ಅಂದರೆ ನಿಮಗೆ ಪ್ಲ್ಯಾನ್ ಎ ವರ್ಕ್ ಆಗಿಲ್ಲ ಅಂದರೂ ಪ್ಲ್ಯಾನ್ ಬಿ ಕೈ ಹಿಡಿಯುತ್ತೆ. ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು, ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು, ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು, ಬ್ಲೇಮ್ಸ್ ತೊಗೋಬೇಕು, ಮತ್ತು ಟೈಮ್ ಎಲ್ಲದಕ್ಕೂ ಬರುತ್ತೆ. ಸೊ ಅದುವರೆಗೂ ಸ್ವಲ್ಪ ತಾಳ್ಮೆ, ಪೇಷನ್ಸ್ ಇರಬೇಕು.